ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಯಿತು. ಈಗ ಕರ್ನಾಟಕದ ಬಿಜೆಪಿ ಅಧ್ಯಕ್ಷರ ಬದಲಾವಣೆಯ ಗುಸುಗುಸು ಕೂಡ ಕೇಳಿ ಬರ್ತಾ ಇದೆ. ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಸ್ಥಾನದ ಗುದ್ದಾಟಕ್ಕೆ ಬಿಗ್ ಬ್ರೇಕ್ ಬಿದ್ದಿದೆ. ಹಾಲಿ ಅಧ್ಯಕ್ಷ ವಿಜಯೇಂದ್ರರ ಪಟ್ಟ ಭದ್ರ. ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಸ್ಥಾನದ ಗುದ್ದಾಟಕ್ಕೆ ಬಿಗ್ ಬ್ರೇಕ್. ಹಾಲಿ ಅಧ್ಯಕ್ಷ ವಿಜಯೇಂದ್ರ ಪಟ್ಟ ಭದ್ರ. ಸೋಮಣ್ಣ ಆಗ್ತಾರೆ, ನಳಿನ್ ಕುಮಾರ್ ಕಟೀಲ್ ಮತ್ತಾಗ್ತಾರೆ, ಈ ತರಹದ ಸುದ್ದಿಗೆ ಬ್ರೇಕ್ ಬಿದ್ದಿದೆ. ನೂತನ ರಾಷ್ಟ್ರೀಯ ಅಧ್ಯಕ್ಷ ನಬೀನ ಆಯ್ಕೆಯ ನಂತರ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಸದ್ಯಕ್ಕೆ ಈಗ ಮುಂದುವರಿಯಲಿದ್ದಾರೆ ಬಿವೈ ವಿಜಯೇಂದ್ರ. ಹೈಕಮಾಂಡ್ನಿಂದ ಸಿಗ್ತಾ ಗ್ರೀನ್ ಸಿಗ್ನಲ್. ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆಯಾದರೂ ರಾಜ್ಯದಲ್ಲಿ ಅಲುಗಾಡದ ವಿಜಯೇಂದ್ರ ಕುರ್ಚಿ. 2028ರ ಅಸೆಂಬ್ಲಿ ಚುನಾವಣೆಯವರೆಗೂ ವಿಜೇಂದ್ರನೇ ಸಾರಥಿ, ವರಿಷ್ಠರ ಗೆಲುವು. ವಿರೋಧಿ ಬಣದ ಆಸೆಗೆ ತಣ್ಣೀರೆರಚಿದ ದೆಹಲಿ ನಾಯಕರ ಅನಿರೀಕ್ಷಿತ ನಡೆ. ದಾವೋಸ್ನಿಂದ ದೆಹಲಿಯವರೆಗೆ ಚರ್ಚೆ. ರಾಜ್ಯ ಬಿಜೆಪಿಯಲ್ಲಿ ಮುಂದುವರಿದ ನೂತನ ಅಧ್ಯಕ್ಷ ನಿತಿನ್ ನಬೀನ್ ವರದಿ ಆಧರಿಸಿ ರಾಜ್ಯ ನಾಯಕತ್ವದ ಭವಿಷ್ಯ ನಿರ್ಧಾರ. 19ಕ್ಕೂ ಹೆಚ್ಚು ರಾಜ್ಯಗಳ ಅಧ್ಯಕ್ಷರ ಬದಲಾವಣೆ ನಡುವೆ ವಿಜಯೇಂದ್ರ ಭದ್ರ. ಗ್ರೇಟರ್ ಬೆಂಗಳೂರು ಪಾಲಿಕೆ ಚುನಾವಣೆಗೆ ಸಿದ್ಧತೆ. ರಾಮ್ ಮಾಧವ್ ನೇತೃತ್ವದಲ್ಲಿ ಹೊಸ ಪ್ಲಾನ್. ಬೂತ್ ಮಟ್ಟದ ಸಂಘಟನೆಗೆ ಒತ್ತು ನೀಡೋದಕ್ಕೆ ನಿತಿನ್ ನಬೀನ್ ಕೊಟ್ಟಿದ್ದಾರೆ ಖಡಕ್ ವಾರ್ನಿಂಗ್. ರಾಜ್ಯ ಬಿಜೆಪಿಯ ಆಂತರಿಕ ಬೇಗುದಿಗೆ ಸದ್ಯಕ್ಕೆ ಬಿದ್ದಿದೆ ತಾತ್ಕಾಲಿಕ ಬ್ರೇಕ್. ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಸ್ಥಾನದ ಗುದ್ದಾಟಕ್ಕೆ ಬಿಗ್ ಬ್ರೇಕ್ ಬಿದ್ದಿದೆ. ರಾಷ್ಟ್ರೀಯ ಬಿಜೆಪಿ ಚುಕ್ಕಾಣಿಯನ್ನ ಬದಲಾವಣೆ ಮಾಡಲಾಯಿತು. ನಿತಿನ್ ನಬೀಗೆ ಪಟ್ಟಾಭಿಷೇಕ ಮಾಡಲಾಯಿತು. ಅವರ ನೇತೃತ್ವದಲ್ಲಿ ಇಡೀ ದೇಶದ ಬಿಜೆಪಿಯ ಕಾರ್ಯಚಟುವಟಿಕೆಗಳು ನಡೆಯುತ್ತೆ. ಅದರಂತೆಯೇ ಬೇರೆ ಬೇರೆ ರಾಜ್ಯಗಳ ಪದಾಧಿಕಾರಿಗಳ ಬದಲಾವಣೆಯ ಬಹುದೊಡ್ಡ ಪರ್ವವೇ ಶುರುವಾಗಿತ್ತು ಬಿಜೆಪಿಯಲ್ಲಿ. ಅದರ ಭಾಗವಾಗಿ ಕರ್ನಾಟಕದಲ್ಲೂ ಕೂಡ ಇರುವಂತಹ ಒಂದು ಕೋರ್ ಕಮಿಟಿ ಅಥವಾ ಪದಾಧಿಕಾರಿಗಳ ಬಣ, ಅದರಲ್ಲೊಂದಷ್ಟು ಬದಲಾವಣೆಗಳು ಬಂದಿತ್ತು. ಬದಲಾವಣೆಗಳ ಆಯಿತು ಕೂಡ. ರಾಜ್ಯದ ಅನೇಕ ಜಿಲ್ಲಾ ಬಿಜೆಪಿ ನಾಯಕರುಗಳ ಸ್ಥಾನ ಬದಲಾವಣೆ ಆಯಿತು. ಆಲ್ಮೋಸ್ಟ್ 24ಕ್ಕೂ ಹೆಚ್ಚು ಜಿಲ್ಲೆಗಳ ಅಧ್ಯಕ್ಷರುಗಳ ಬದಲಾವಣೆ ಮಾಡಿದ್ದ ಬಿಜೆಪಿ ರಾಜ್ಯ ಅಧ್ಯಕ್ಷರನ್ನ ಮಾತ್ರ ಬಿಟ್ಟುಕೊಟ್ಟಿತ್ತು. ಆ ಸ್ಥಾನ ಈಗ ಪಲ್ಲಟ ಮಾಡೋದು ಬೇಡ, ಅದಕ್ಕದರದೇ ಆದಂತಹ ಕಾರಣಗಳಿತ್ತು. ಅದು ಜಾತಿವಾರು ಲೆಕ್ಕಾಚಾರವೋ, ಪ್ರಚಲಿತ ರಾಜಕೀಯ ವಿದ್ಯಮಾನಗಳ ಕಾರಣವೋ, ಅಥವಾ BS ಯಡಿಯೂರಪ್ಪರ ಕುಟುಂಬದ ಮೇಲಿರ್ತಕ್ಕಂತಹ ಅತಿಯಾದ ಆತ್ಮೀಯ ಬಾಂಧವ್ಯವೋ ಗೊತ್ತಿಲ್ಲ. ಆ ರಾಜ್ಯಾಧ್ಯಕ್ಷರ ಸ್ಥಾನವನ್ನು ಮುಟ್ಟೋದಕ್ಕೆ ಬಿಜೆಪಿ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತು. ಬಸನಗೌಡ ಪಾಟೀಲ್ ಯತ್ನಾಳ್ರವರ ಬಣ ನಿರಂತರವಾಗಿ ಆ ಸ್ಥಾನವನ್ನು ಬದಲಾವಣೆ ಮಾಡಬೇಕು ಅಂತ ಪಟ್ಟು ಹಿಡಿದಾಗಲೂ ಕೂಡ ಪಾಟೀಲ್ರನ್ನ ಉಚ್ಚಾಟನೆ ಮಾಡ್ತೇ ಹೊರತಾಗಿ ಬಿಜೆಪಿ ಆ ರಾಜ್ಯಾಧ್ಯಕ್ಷ ಸ್ಥಾನ ಪಲ್ಲಟ ಮಾಡಲಿಲ್ಲ. ಪ್ರತಾಪ್ ಸಿಂಹರಂತಹ, ಸಿದ್ದೇಶ್ವರ್ರಂತಹ, ಕುಮಾರ್ ಬಂಗಾರಪ್ಪರಂತಹ, ರಮೇಶ್ ಜಾರಕಿಹೊಳಿರಂತಹ ವ್ಯಕ್ತಿತ್ವಗಳು ಯತ್ನಾಳ್ ಅವರಿಗೆ ಕೈ ಜೋಡಿಸಿ ಎಲ್ಲರೂ ನಿಂತು ಒಕ್ಕೊರಳ ಧ್ವನಿ ಕೂಡಿಸಿದ್ದು ಏನು ಅಂದರೆ ಅಲ್ಲಿ ವಿಜೇಂದ್ರರನ್ನು ಬದಲಾವಣೆ ಮಾಡಬೇಕು ಅಂತ. ಆದರೆ ಈ ಯಾವ ಇಂಗಿತವನ್ನು ಕೂಡ ಈಡೇರಿಸೋದಕ್ಕೆ ಬಿಜೆಪಿ ಮುಂದಾಗಲಿಲ್ಲ. ಬಿಜೆಪಿ ತನ್ನದೇ ಆದ ವ್ಯಾಪ್ತಿಯ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡುತ್ತೆ. ಸೊ ಈಗ ಮುಂದೆ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಿದೆ. ರಾಜ್ಯದಲ್ಲಿ ಆಗಬೇಕಾದ ಸಾಕಷ್ಟು ಕೆಲಸಗಳಿದ್ದಾವೆ. ಬಿಜೆಪಿಯ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕು. ಕಳೆದ ಬಾರಿ 2023ರ ಎಲೆಕ್ಷನ್ನಲ್ಲಿ ಸೋತು ಹೋಯಿತು ಬಿಜೆಪಿ. ಹಾಗಾಗಿ ಮುಂಬರುವ ಚುನಾವಣೆಗೆ ಫೌಂಡೇಶನ್ ಅನ್ನು ಗಟ್ಟಿ ಮಾಡಬೇಕು. ಸೊ ಈ ಹಿನ್ನೆಲೆಯಲ್ಲಿ ಯಾವುದೇ ಬದಲಾವಣೆ ಬೇಡ. ಈಗ ಹಾಲಿ ಅಧ್ಯಕ್ಷ ವಿಜಯೇಂದ್ರ ಪಟ್ಟ ಭದ್ರ ಎನ್ನುವಂತಹ ವಿಚಾರ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ನಿತಿನ್ ನಬೀನ್ ಅವರ ಮಾರ್ಗದರ್ಶನದಲ್ಲಿ ವಿಜಯೇಂದ್ರ ಇನ್ನು ಮುಂದೆ ಹಾಗೆ ಮುಂದುವರಿತಾರ ಒಂದಷ್ಟು ದಿನ. ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನ ಭದ್ರ. ಸೊ ಇನ್ನು ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆಯ ಬೆನ್ನಲ್ಲೇ ಕರ್ನಾಟಕದ ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನವೂ ಕೂಡ ಬದಲಾಗಬಹುದು ಎನ್ನುವಂಥ ಚರ್ಚೆಗಳಿತ್ತು. ಆದರೆ ಅವೆಲ್ಲವಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಂತೆ ಕಾಣ್ತಾ ಇದೆ. ಇನ್ನು ಒಂದಷ್ಟು ಬಣದ ಬೇಡಿಕೆ ಈಡೇರದಂತೆ ಈ ಒಂದು ಪ್ರಕರಣದಲ್ಲಿ ವ್ಯಕ್ತವಾಗ್ತಾ ಇದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.